Seems to be plant ganja ಅಂತಾನೆ ಕನ್ಫರ್ಮ್ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಕೆಮಿಕಲ್ ಒಪಿನಿಯನ್ ಕಳ್ಸ್ಕೊಡ್ತೀನಿ ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ವಲಯದ ಹೆಸರಾಂತ ಕಂಪನಿಯಾದ ಓಂ ಲಾಜಿಸ್ಟಿಕ್ ಕಂಪನಿಯ ಆವರಣದಲ್ಲಿ ಇಟ್ಟ ಗಿಡಗಳ ಪಾಟ್ಗಳಲ್ಲಿ ಗಾಂಜಾ ಗಿಡಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಜೈ ಭೀಮ್ ಚಳುವಳಿಯ ತಂಡ ಪತ್ತೆ ಹಚ್ಚಿ ತನಿಖೆ ಮಾಡಿಸಲು ಕಾನೂನು ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಾದ ಅಬಕಾರಿ ಇನ್ಸ್ಪೆಕ್ಟರ್ ಅವರಿಗೆ ತಿಳಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಸ್ಥಳ ತನಿಖೆ ಮಾಡಿ ಸಂಬಂಧಪಟ್ಟ ಗಾಂಜಾ ಗಿಡಗಳನ್ನು ತಮ್ಮ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದರು. ಮತ್ತು ಮದ್ಯಪಾನ ನಿಷೇಧಿಸಲಾಗಿದೆ ಅಂತಾರೆ. ಪೆನಾಲ್ಟಿ 300 ರೂಪಾಯಿ ಪೆನಾಲ್ಟಿ ಅಂತೆ. ಬಟ್ ಇವ್ರು ಯಾರಿಗೆ ಪೆನಾಲ್ಟಿ ಹಾಕ್ತಾರೋ ಏನ್ ಕಥೆ ಗೊತ್ತಿಲ್ಲ. ಗಾಂಜಾ ಬೆಳೆದವ್ರೆ ಏನ್ ಮಾಡ್ತಾವ್ರೋ, ಏನು ಇಂಪೋರ್ಟ್ ಮಾಡ್ತಾವ್ರೋ ಎಕ್ಸ್ಪೋರ್ಟ್ ಮಾಡ್ತಾವ್ರೋ ಗಾಂಜಾ ನಮ್ಗಂತೂ ಗೊತ್ತಿಲ್ಲ. ಇದು ಗಾಂಜಾ ಅಂತಾನೆ ಕನ್ಫರ್ಮ್ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಕೆಮಿಕಲ್ ಒಪಿನಿಯನ್ ಕಳ್ಸ್ಕೊಡ್ತೀನಿ ಅವೇನ್ ತಗೋಬರೋ ಬಗ್ಗೆ ಸಿಸಿಟಿವಿ ಚೆಕ್ ಮಾಡ್ಬೇಕಿತ್ತು ಯಾರು ಇಂಪ್ಯಾಕ್ಟ್ ಆಗಿರೋದೆಲ್ಲ. ಬೆಳಗ್ಗೆ ಬಂದಿರೋದು ಮೇಡಮ್, ಸುಳ್ಳು ಆಗಿದೆ. ಬಂದಿರೋದು 12 ಗಂಟೆಗೆ ಬಂದಿರೋದು. 12 ಊಟಕ್ಕೂ ಬಿಟ್ಟಿದ್ದವರು ಕ್ಯಾಮರಾ ಇದೆ ಮೇಡಮ್, ಚೆಕ್ ಮಾಡಿದ್ರೆ ಯಾರು ಹಾಕೋರು ಅಂತ ಗೊತ್ತಾಗುತ್ತೆ. ಜೈ ಭೀಮ್. ಏನಿವತ್ತು ನಮ್ಮ ಕರ್ನಾಟಕ ಜೈ ಭೀಮ್ ಚಳವಳಿಯಿಂದ ನಮ್ಗೆ ಒಂದು ಇಂಟಿಮೇಶನ್ ಬಂದ ಪ್ರಕಾರ ಏನು ಫ್ಯಾಕ್ಟ್ರಿಯಲ್ಲಿ ಪಾಟ್ಗಳಲ್ಲಿ ಶೋ ಗಿಡ ಬೆಳೆದಂಗೆ ಗಾಂಜಾ ಗಿಡಗಳನ್ನ ಬೆಳಿತಾವ್ರೆ. ಇದು ತುಂಬಾ ಮಾದಕವಾದ ವಸ್ತು. ಇಂಡಿಯಾದಲ್ಲಿ ಕೆಲವೊಂದು ಕಡೆಗೆ ಮಾತ್ರ ಪರ್ಮಿಷನ್ ಇದಾವೆ, ಕೆಲವೊಂದು ಕಡೆಗೆ ಈ ರೀತಿ ಪರ್ಮಿಷನ್ ಇಂಡಿವಿಜುವಲ್ ಆಗಿ ಬೆಳೆಯೋದಕ್ಕೆ ಯಾರಿಗೂ ಕೂಡ ಈ ಪರ್ಮಿಷನ್ ಕಾನೂನು ಪ್ರಕಾರವಾಗಿ ಕೊಡೋದಿಲ್ಲ. ಸೇವನೆ ಕೂಡ ತುಂಬಾ ಅಪಾಯಕಾರಿ. ಇದು ಆ ತರದೊಂದು ಗಾಂಜಾ ಗಿಡ ಹೆಸರಾಂತ ಓಂ ಲಾಜಿಸ್ಟಿಕ್ ಅಲ್ಲಿ ಬೆಳೆದಿರೋದು ಕಂಡು ಬಂದಿದೆ. ಹಾಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೀವಿ, ಸಂಬಂಧಪಟ್ಟ ಕಂಪ್ನಿ ARSL ಇದೆ ಅವ್ರ ಮೇಲೆ ಇದು ಕೇಸ್ ಅಂತೂ ನಾನ್ ಬೇಲಬಲ್ ಅಫೆನ್ಸ್ ಕೇಸ್ ಆಗುತ್ತಿದ್ದು. ಹಾಗಾಗಿ ಎಲ್ಲ ಪೂರ್ತಿ ನಮ್ಮ ಕರ್ನಾಟಕ ಜೈ ಭೀಮ್ ಚಳವಳಿ ತಂಡ ಏನು ಈ ತರದಕ್ಕೆಲ್ಲ ಆಸ್ಪಾದ ಕೊಡಲ್ಲ. ಯಾಕೆಂದ್ರೆ ಇದು ಈ ಗಾಂಜಾ ಇದೆಯೋ ಇದು ತುಂಬಾ ಅಪಾಯಕಾರಿ ವಸ್ತು. ಇದನ್ನ ಸೇವನೆ ಮಾಡುವಂತ ವ್ಯಕ್ತಿಗಳು ತಮ್ಮ ಒಂದು ಸ್ಥೀಮಿತ ಕಳ್ಕೊಳ್ಳೋಂಥದ್ದು, ಒಂದು ಮನಸ್ಸೋ ಇಚ್ಛೆ ಅಂತ ಒಂದು ಸ್ಥೀಮಿತ ಕಳ್ಕೊಳ್ಳೋಂಥದ್ದು, ಮತ್ತೆ ಏನು ಈ ನಿಮಾನ್ಸ್ ಹಾಸ್ಪಿಟಲ್ ಆಡ್ತಾರಲ್ಲ ಆ ರೀತಿ ಒಂದು ಆಡೋದು. ಅವ್ರು ಯಾವ ರೀತಿ ಏನ್ ಮಾಡ್ತಾರೆ ಗಾಂಜಾ ಸೇವನೆ ಮಾಡಿದಾಗ ಅನ್ನೋದು ಗೊತ್ತಾಗಲ್ಲ. ಅದರಿಂದ ಸರ್ಕಾರ ಈ ತರದ ಒಂದು ಮಾದಕ ಸಸ್ಯಗಳಿಗೆಲ್ಲ ಕಡಿವಾಣ ಹಾಕಿದೆ. ಆದ್ರಿಂದ ನಮ್ಮ ಒಂದು ತಾಲೂಕಲ್ಲಿ ನೆಲಮಂಗಲ ತಾಲೂಕು ಏನ್ ಸೋಂಪುರ ಇಂಡಸ್ಟ್ರಿಯಲ್ಲಿ ಓಂ ಲಾಜಿಸ್ಟಿಕ್ ಅಲ್ಲಿ ಬೆಳೆದಿದ್ದಾರೋ ಮಾಲೀಕರ ಮೇಲೆ FIR ದಾಖಲು ಮಾಡಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಜೈ ಭೀಮ್ ಚಳವಳಿ ತಂಡ ಇವತ್ತು ಹೊರಟಿದೆ. ನಮ್ಮ ಜೊತೆಲಿ ನಮ್ಮ ತಾಲೂಕಾಧ್ಯಕ್ಷರಾದ ಕೃಷ್ಣಪ್ಪ ಅವರು, ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ದುವಣ್ಣವರು, ಅಲ್ಪಸಂಖ್ಯಾತರ ಘಟಕರಾದ ನಮ್ಮ ಫೈರಾಜ್ ಅವರು, ಮತ್ತೆ ನಮ್ಮ ಶಿವು, ಹಾಗೆ ನಮ್ಮ ಸೋಂಪುರ ಅಧ್ಯಕ್ಷರಾದ ಶ್ರೀಧರ್ ಅವರು, ಮತ್ತೆ ತುಂಬಾ ನಮ್ಮ ಕಾರ್ಯಕರ್ತರುಗಳು ಬಂದಿದ್ದಾರೆ. ಎಲ್ಲ ಕಾರ್ಯಕರ್ತರ ಒಂದು ಸಮಕ್ಷಮದಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಕ್ಕೆ ಹೊರಟಿದ್ವಿ. ನಾವು ಇದರ ಬಗ್ಗೆ ನಾವು ಸಂಬಂಧಪಟ್ಟವರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತಾನೆ ಈ ಮೂಲಕ ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಈ ಕಂಪನಿ ಬಂದು ಏನು ಎಲ್ಲ ಈ ತರ ಗಾಂಜಾ ಗಿಡಗಳನ್ನ ಬೆಳೆದು ಬೇರೆ ಕಡೆ ಕಳಿಸೋದಕ್ಕೇನಿದು ಇದನ್ನು ಉತ್ಪಾದನಾ ಕಂಪ್ನಿನಾ? ಹಾಗಾಗಿ ಸಂಬಂಧಪಟ್ಟವ್ರ ಬಗ್ಗೆ ಏನ್ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು ಅಂತ ಮೂಲಕವಾಗಿ ನಾವು ಮನವಿ ಮಾಡ್ತಾ ಇದೀವಿ ನಾವು.